ಅವಾಗ ಊರೂರೆಲ್ಲ ಸುತ್ತಿ ಬೀದಿ ನಾಟಕಗಳು ಮಾಡಿದ್ದೀವಿ. ಯಾಕೆ ಅಕ್ಷರ ಕಲಿಬೇಕು ಅನ್ನೋ ಅವೇರ್ನೆಸ್ಗೆ. ಗುರುಪ್ರಸಾದ್ ಅವ್ರು ಹೇಳಿದ್ರು, ನೀವು ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಇದ್ರ ಮೇಲೆ ನೀವು ಒಳ್ಳೆ ಕಲಾವಿದ್ರ ಅಲ್ವಾ ಗೊತ್ತಾಗುತ್ತೆ. ಆ್ಯಂಡ್ ಆ ಶಾರ್ಟ್ ಆದಮೇಲೆ ಹೇಳಿದರು ಕೂಡ ಅವರು, ಬಿಡ್ರಿ ನೀವು ಅಂತ. ತುಂಬ ದೂರ ಹೋಗ್ತೀರಾ ನೀವು. ಅಷ್ಟು ಟೈಮ್ ನಿಮಗೆ ಅನಿಸಿದ್ದು ನನ್ನಲ್ಲೊಬ್ಬ ಆರ್ಟಿಸ್ಟ್ ಇದ್ದಾನೆ, ಕ್ರಿಯೇಟಿವ್ ಪರ್ಸನ್ ಇದ್ದಾನೆ, ನಾನು ಇದೇ ಫೀಲ್ಡ್ ಚೂಸ್ ಮಾಡಬೇಕು ಅಂತ ಮೊದಲ ದಿನಗಳು? ಅಂದರೆ ಚಿಕ್ಕ ಹುಡುಗನಿಂದ ಆ್ಯಕ್ಟ್ ಮಾಡ್ತಾ ಇದ್ದೆ. ಚಿಕ್ಕ ಹುಡುಗನಿಂದ ನನಗೆ ಗೊತ್ತಿಲ್ಲದೇ ಇರೋ ವಯಸ್ಸಿಂದನೇ ಆ್ಯಕ್ಟ್ ಮಾಡ್ತಾ ಇದ್ದೆ. ನಾನು ಸ್ಕೂಲ್ ಸ್ಟೇಜಲ್ಲಿ ಪ್ರತಿ ವರ್ಷವೂ ಸಣ್ಣ ನಾಟಕಗಳು ಮಾಡಿದ್ದೀನಿ. ಅವಾಗ ಸಾಕ್ಷರತಾ ಆಂದೋಲನ ಅಂತೆಲ್ಲ ಮಾಡಿದ್ರು ನಾವು. ಅವಾಗ ಮೋಸ್ಟ್ಲಿ 5ನೇ ಕ್ಲಾಸ್. ಅವಾಗ ಊರೂರೆಲ್ಲ ಸುತ್ತಿ ಬೀದಿ ನಾಟಕಗಳು ಮಾಡಿದ್ದೀವಿ. ಯಾಕೆ ಅಕ್ಷರ ಕಲಿಬೇಕು ಅನ್ನೋ ಅವೇರ್ನೆಸ್ಗೆ. ಹಾಗೆ ಅವಾಗಿಂದನೂ ಆ್ಯಕ್ಟ್ ಮಾಡ್ಕೊಂಡು ಬಂದಿರೋದಲ್ಲ. ನಿಮ್ಗೆ ಏನೇನು ಕೇಳಿದೆ? ಸೀರಿಯಸ್ ಆಗಿ ಫಸ್ಟ್ ಟೈಮ್ ನನ್ನಲ್ಲೂ ಒಬ್ಬ ಕ್ರಿಯೇಟಿವ್ ಪರ್ಸನ್ ಇದ್ದಾನೆ ಗುರು, ಇದೆ ಈ ಫೀಲ್ಡಲ್ಲೇ ನಾನು ಹೋಗ್ಬೇಕು ಅಂತ ಸೀರಿಯಸ್ ಆಗಿ ನೀವು ಥಿಂಕ್ ಮಾಡಿ? ನನಗೆ ಇನ್ಫೋಸಿಸ್ಗೆ ಸೇರ್ಕೊಂಡ್ಮೇಲೆ ಅನಿಸಿದ್ದು. ಮೇಲೆ ಮೈಸೂರಲ್ಲಿ ಓದೋ ದಿನಗಳು ಅವಾಗ ಆರಾಮಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೆ. ನನಗೇನು ಆ್ಯಕ್ಟ್ ಮಾಡಬೇಕಷ್ಟೇ, ನಾಟಕ ಮಾಡಬೇಕು, ಸ್ಟೇಜ್ ಮೇಲೆ ಇರಬೇಕು. ಅದು ಸ್ಕೂಲಲ್ಲಾದರೆ ಮಾಡ್ತಾಯಿದ್ದೆ. ಮೈಸೂರಿಗೆ ಬಂದಮೇಲೆ ಕಾಲೇಜಲ್ಲಿ ಎಲ್ಲಿ ಮಾಡೋದು, ಮಾಮೂಲಿ ವರ್ಷಕ್ಕೊಂದ್ಸರಿ ಕಲ್ಚರಲ್ ಫೆಸ್ಟಿವಲ್ ಇರೋದು, ಆ ಥರದ್ರಲ್ಲಿ ಮಾಡ್ತಾಯಿದ್ವಿ. ಯೂನಿವರ್ಸಿಟಿ ಲೆವೆಲ್ ಫೆಸ್ಟಿವಲ್ಗಳಲ್ಲಿ ಡೊಳ್ಳು ಕುಣಿತ, ಸ್ಕಿಟ್ಟು, ಈ ಥರದ್ದೇನಾದ್ರು. ಬಟ್ ನಾಟಕಗಳು ಮಾಡಬೇಕಿತ್ತಲ್ಲ, ಅದಕ್ಕೆ ರಂಗಾಯಣದಲ್ಲಿ ನಮ್ಮ ಮೈಮ್ ಸರ್ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇನ್ಫೋಸಿಸ್ಗೆ ಹೋದ್ಮೇಲೆ ಅನಿಸಿದ್ದು, ಅಂದರೆ ಅದೇನೋ ನಾನು ಏನೇನೋ ಮಾಡ್ತಾ ಇದ್ನಲ್ಲ, ಅದು ನನಗೆ ಭಾಳ ಇಷ್ಟ ಆಗ್ತಿತ್ತಲ್ಲ, ಭಾಳ ಖುಷಿಯಿಂದ ಮಾಡ್ತಿದ್ನಲ್ಲ, ನಾನು ಅದೇ ಕೆಲಸ ಮಾಡಬೇಕಲ್ವಾ ಅಂತ. ಇಲ್ಲಿ ಒಂದೇ ಕಡೆ ಕುತ್ಕೊಂಡು ಒಂದು ಪ್ಲೇಸ್ಗೆ ನನಗೆ ಅಲ್ಲ, ಅಂದರೆ ಜಾಸ್ತಿ ಇಷ್ಟಪಡೋ ಕೆಲಸ ಅದಲ್ವಾ, ನಾನು ಅದನ್ನು ಮಾಡಬೇಕು ಅಂತ ಅನಿಸಿದ್ದು. ಬಟ್ ಅದು ರಿಸ್ಕ್ ಅಲ್ವಾ. ಬಟ್ ಇಷ್ಟಪಡೋ ಕೆಲಸ ಯಾವಾಗಲೂ ಅಲ್ಲಿ ಖಂಡಿತ ಸಕ್ಸಸ್ ಕಾಣ್ಬೋದು ಅಂತ. ಸೊ ಅಲ್ಲಿ ಅನಿಸಿದ್ದು ನನಗೆ, ಇಲ್ಲ ನಾನು ಇಲ್ಲಿ ಹೋಗೋಣ ಅಂತ. ಫಸ್ಟ್ ಡೇ ಆ್ಯಕ್ಟರ್ ಆಗಿ ನೆನಪಿದೆಯಾ? ಮೊದಲ ದಿನ ಕ್ಯಾಮ್ರಾ ಫೇಸ್ ಮಾಡಿ? ಡೈರೆಕ್ಟರ್ ಸ್ಪೆಷಲಲ್ಲಿ ಮನೆಯವ್ರಿಗೆಲ್ಲ ಬಟ್ಟೆ ಎಲ್ಲ ತಂದುಕೊಟ್ಟು ಅವ್ರಿಗೆಲ್ಲ ಹೊಸ ಬಟ್ಟೆ ಹಾಕ್ಕೊಂಬನ್ನಿ ಅಂತ ಹೇಳಿ, ಅವ್ರ ಬಟ್ಟೆ ಹಾಕೊಂಡ್ಬಂದಮೇಲೆ ನಾನು ತಿರುಗಿ ನೋಡೋದೊಂದು ಶಾರ್ಟ್ ಇದೆ. ಅದರಲ್ಲಿ ಗುರುಪ್ರಸಾದ್ ಅವ್ರು ಹೇಳಿದರು, ನೀವು ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಇದ್ರ ಮೇಲೆ ನೀವು ಒಳ್ಳೆ ಕಲಾವಿದ್ರ ಅಲ್ವಾ ಗೊತ್ತಾಗುತ್ತೆ. ಆ್ಯಂಡ್ ಆ ಶಾರ್ಟ್ ಆದಮೇಲೆ ಹೇಳಿದರು ಕೂಡ ಅವರು, ಬಿಡ್ರಿ ನೀವು ಅಂತ. ತುಂಬ ದೂರ ಹೋಗ್ತೀರಾ ನೀವು. ಸೊ ಅದು ಫಸ್ಟ್ ಶಾರ್ಟ್. ಟಗರುಲಿ ಡಾಲಿಯಾಗಿ ನೋಡಿದ್ದೀವಿ, ಅಥವಾ ಪುಷ್ಪದಲ್ಲಿ ನೀವು ಮಾಡಿದಂಥ ಪಾತ್ರ ಆಗಿದೆ. ಪ್ರೊಟೋಗಾನಿಸ್ಟ್ ಅಥವಾ ಆ್ಯಂಟೋಗಾನಿಸ್ಟ್ ಆಗಿ ಮಾಡುವಾಗ ನಿಮ್ಮ ಪ್ರಿಪ್ರೇಷನ್ಸ್ ಹೆಂಗಿರುತ್ತಂತ? ಒಂದು ಪಾಸಿಟಿವ್ ಪಾತ್ರ ನೋಡೋ ರೀತಿ ಡಾಲಿ ಅವರು, ಒಂದು ನೆಗೆಟಿವ್ ಪಾತ್ರ ನೋಡೋ ರೀತಿ. ಪ್ರಿಪ್ರೇಷನ್ಸ್ ಅಂದರೆ ನನಗೆ ಐ ಥಿಂಕ್ ಅವರು ಕತೆ ಹೇಳಿದಾಗ, ಸ್ಕ್ರಿಪ್ಟು ಓದಿದಾಗ ಅದೊಂದು ಪಾತ್ರ ಫಾರ್ಮ್ ಆಗಿಬಿಡುತ್ತೆ. ಇವಾಗ ಆ ಪಾತ್ರ ಏನು, ಯಾಕಂಗೆ ಬಿಹೇವ್ ಮಾಡುತ್ತೆ, ಅದರದ್ದು ಇತಿಹಾಸ ಏನು ಅನ್ನೋದ್ರ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್, ಈಗ ನಾನು ಇವತ್ತಿಗೆ ನಾನೇನಾಗಿದ್ದೀನಿ ಅಥವಾ ನಂದೇನೊಂದು ವ್ಯಕ್ತಿತ್ವ ಡಿಫೈನ್ ಆಗಿರುತ್ತೆ, ಅದು ನನ್ನ ಎಲ್ಲ ಅನುಭವಗಳಿಂದ ನಾನು ಬೆಳೆದು ಬಂದಿರೋ ಪರಿಸರದಿಂದ ಆಗಿರುತ್ತಲ್ವ. ಸೊ ಹಾಗೆ ಪ್ರತಿ ಪಾತ್ರದ ಬಗ್ಗೆನೂ ಕೇಳಿದಾಗ ಅದ್ರದ್ದು ಇಡೀ ಇತಿಹಾಸ ತಿಳ್ಕೊಂಡ್ರೆ ಐ ಥಿಂಕ್ ಇನ್ನೆಲ್ಲದು ಮಾಡ್ಕೊಂಡು ಹೋಗೋದು ಈಸಿ. ಅದ್ರ ತಕ್ಕಂಗೆ ಅದು ಬಿಹೇವ್ ಮಾಡೋಕ್ಕೆ ಸಾಧ್ಯ, ಅದ್ರ ತಕ್ಕಂಗೆ ಅದು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ. ಅದನ್ನು ಯಾವ ರೈಟರ್ಸು ತುಂಬ ಚೆನ್ನಾಗಿ ಬರ್ಕೊಬಂದಿರ್ತಾರೆ, ಯಾವ ನಿರ್ದೇಶಕರು ತುಂಬ ಚೆನ್ನಾಗಿ ಬರ್ಕೊಬಂದಿರ್ತಾರೆ, ಆ ಸಿನಿಮಾದ ಪಾತ್ರಗಳು ತುಂಬ ಚೆನ್ನಾಗಿ ನಿಂತ್ಕೋತವೆ. ಸೂಪರ್. ಸೊ ಅದೇ ನಮಗೆ ಫ್ಯೂಯಲ್. ಸೊ ಯಾವ ಪಾತ್ರ ಆದ್ರೂ ಹಾಗೇ ವರ್ಕ್ ಮಾಡಬೇಕು.